ನಮಸ್ಕಾರ ಸ್ನೇಹಿತರೆ, ಕಲಿಕೆಯ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಮಗೆ ಎಷ್ಟೊಂದು ಕೆಲಸಗಳಿರುತ್ತೆ ಟೀಚರ್ಸ್ ಆಗಿ. ನಾವು ಯಾವಾಗೂ ನಮ್ಮ ಕ್ವೆಶನ್ ಪೇಪರ್ನ ಹುಡುಗರಿಗೂ ಬರೆಸಿ ತಿರ್ಗಾ ನಾವು ಅದನ್ನು ಬರ್ಕೊಂಡು ಅದಕ್ಕೆ ಉತ್ತರನೂ ಬರ್ಕೊಂಡು, ಈಗ LBA ಬಂದಮೇಲಂತೂ ಕ್ವೆಶನ್ ಪೇಪರ್ಸು ಆನ್ಸರ್ ಪೇಪರ್ಸು ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದ್ದರಿಂದ ನಮಗೆ ಈಗ ಸ್ಮಾರ್ಟಾಗಿ ಯೋಚನೆ ಮಾಡೋದಾದರೆ ಜೆಮಿನಿ ಮತ್ತು ChatGPT ಅನ್ನೋ ಆ್ಯಪ್ಸ್ ಇದೆ. ಜೆಮಿನಿ ಆ್ಯಪಲ್ಲಿ ನೀವು ಏನು ಮಾಡಬಹುದು, 1 ಅಥವಾ 2 ನಿಮಿಷದಲ್ಲೇ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು ಅದನ್ನು ನೀವು ಪ್ರಿಂಟೆಡ್ ರೂಪದಲ್ಲಿ ಒಂಥರ ಏನದು ಟೈಪ್ಡ್ ಫಾರ್ಮ್ಯಾಟಲ್ಲೂ ತೊಗೊಬಹುದು. ಇದನ್ನು ಹೇಗೆ ಅಂತಂದ್ಬಿಟ್ಟು ಇವತ್ತು ನೋಡೋಣ. ನೋಡಿ, ಈಗ ನಾವು ಹೇಗೆ 2 ನಿಮಿಷದಲ್ಲಿ ನಮ್ಮ LBA ಅಂದರೆ ಯೂನಿಟ್ ಟೆಸ್ಟ್ ಕ್ವೆಶನ್ ಪೇಪರ್ಸ್ನ ಜೆಮಿನಿ ಆ್ಯಪಿಂದ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಿದ್ದೀವಿ. ಎಲ್ಲದಕ್ಕಿಂತ ಮುಂಚೆ ನಾವು ಇದರಲ್ಲಿ ಕ್ರೋಮಲ್ಲೂ ಜೆಮಿನಿ ಆ್ಯಪು ಓಪನ್ ಮಾಡ್ಕೊಬೋದು. ಆರ್ ಎಲ್ಸ್ ನಿಮಗೆ ಈ ಆ್ಯಪೇ ಇದ್ದರೆ ವಾಸಿ ಅನ್ನೋದಾದರೆ ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ, ಈ ಥರ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ ಹುಡುಕಿ, ಪ್ಲೇಸ್ಟೋರಲ್ಲಿ ನೀವು ಜೆಮಿನಿ ಆ್ಯಪನ್ನು ಸರ್ಚ್ ಹುಡುಕ್ಬಿಟ್ಟು ಏನು ಮಾಡಬೇಕು, ಜೆಮಿನಿ ಅಂತ ಕೊಟ್ಟರೆ ಬರುತ್ತೆ. ನಂದ್ರಲ್ಲಿ ಇನ್ಸ್ಟಾಲ್ ಆಗಿದೆ, ಓಕೆನಾ, ಅದಕ್ಕೆ ಓಪನ್ ಅಂತ ಕೊಟ್ಟಿದೆ. ನಿಮಗೆ ಇದು ಇನ್ಸ್ಟಾಲ್ ಆಗಿಲ್ಲ ಅಂದರೆ ಇನ್ಸ್ಟಾಲ್ ಆರ್ ಎಲ್ಸ್ ಅಪ್ಡೇಟ್ ಅಂತ ಆಪ್ಷನ್ ಕೊಡುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಈಗ ನಾನು ಲಾಗಿನ್ ಆಗಿದ್ದೀನಿ, ಅದಕ್ಕೆ ನನ್ನ ಹೆಸರು ತೋರಿಸ್ತಾ ಇದೆ. ನೀವು ಲಾಗಿನ್ ಆಗಿಲ್ಲ ಅಂದಾಗ ಏನು ಮಾಡಿ, ಲಾಗಿನ್ ಅಂತ ಆಪ್ಷನ್ ಕೊಡುತ್ತೆ, ಲಾಗಿನ್ ಮಾಡ್ಕೊಬೋದು. ನೀವು ಲಾಗಿನ್ ವಿತ್ ಗೂಗಲ್ ಕೊಡಿ, ಓಕೆನಾ. ಲಾಗಿನ್ ವಿತ್ ಗೂಗಲ್ ಕೊಡಿ. ಅದರಲ್ಲಿ ನಿಮ್ದು ಯಾವ್ದಾದ್ರು ಒಂದು ಗೂಗಲ್ ಅಕೌಂಟನ್ನ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರಲ್ಲಿ ಇದ್ದೇ ಇರುತ್ತೆ. ಯಾವುದೋ ಒಂದು ಗೂಗಲ್ ಅಕೌಂಟ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ನಿಮಗೆ ಏನಾದ್ರೂ ಇಂಗ್ಲೀಷಲ್ಲಿ ಬರ್ತಿದ್ರೆ ನೀವು ಇಲ್ಲಿ ಮೇಲ್ಗಡೆ ಎಸ್ ಅಂತ ಕಾಣಿಸ್ತಿದೆಯಲ್ಲ, ಬಲಗಡೆ ಭಾಗದಲ್ಲಿ ಎಸ್ ಅಂತ ಕಾಣಿಸ್ತಿದೆಯಲ್ಲ, ಅದೊತ್ತಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಭಾಷೆಗಳು ಅಂತಿದೆ. ಜೆಮಿನಿ ಜೊತೆ ಮಾತಾಡಲು ಮುಖ್ಯ ಭಾಷೆ ಯಾವುದು, ಕನ್ನಡ ಅಂತ ಕೊಟ್ಟಿದ್ದೀನಿ, ಓಕೆನಾ. ಮುಖ್ಯ ಭಾಷೆ ಕನ್ನಡ. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನಾನು ಕನ್ನಡ ಅಂತ ತೊಗೊಂಡಿದ್ದೀನಿ. ಯಾಕೆ, ನನಗೆ ಕ್ವೆಶನ್ ಪೇಪರ್ಸ್ ಎಲ್ಲ ಕನ್ನಡದಲ್ಲೇ ಬೇಕಾಗಿರೋದ್ರಿಂದ ನಾನು ಭಾಷೆಗಳನ್ನು ಏನು ಮಾಡಿದ್ದೀನಿ, ಕನ್ನಡ ಭಾಷೆಯಾಗಿ ತೊಗೊಂಡಿದ್ದೀನಿ. ಆ ಥರ ಸೆಲೆಕ್ಟ್ ಮಾಡಿ ಚೇಂಜ್ ಮಾಡ್ಕೊಬೋದು ನಿಮ್ಗೆ ಇಂಗ್ಲೀಷ್ ಇದ್ದಾಗ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ, ಈಗ ಅದೇ ನಮಗೆ ಯಾವ ಸಬ್ಜೆಕ್ಟು ಅಂತ ನೋಡೋಣ. ಪರಿಸರ, 5ನೇ ತರಗತಿ ಪರಿಸರ ಅಂತ ನೋಡ್ಕೊಳ್ಳೋಣ. SA2 ಎಷ್ಟು ಮಾರ್ಕ್ಸು ಅಂತ ಬೇಕು ಮತ್ತು ಎಷ್ಟು ಪ್ರಶ್ನೆಗಳು ಬೇಕು ಅಂತ ಬೇಕು. ನೀವು ಅದನ್ನು ಈ ಥರ ಪ್ರೆಸ್ ಮಾಡಿ ಟೈಪ್ ಆದರೂ ಮಾಡ್ಬೋದು, ಅಥವಾ ಇಲ್ಲೇ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಆ ಮೈಕ್ ಥರ ಇರೋದ್ರನ್ನ ನೀವು ಪ್ರೆಸ್ ಮಾಡಿಬಿಟ್ಟು ನೀವು ಕೇಳಬಹುದು. ನಿಮ್ಮ ಇಷ್ಟ ಅದು. ಈ ಪ್ರೆಸ್ ಮಾಡಿಬಿಟ್ಟು ನನಗೆ 5ನೇ ತರಗತಿ ಪರಿಸರ SA2 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಬೇಕು, 40 ಅಂಕಗಳಿಗೆ ಮತ್ತು 24 ಪ್ರಶ್ನೆಗಳನ್ನು ಒಳಗೊಂಡಿರುವಂತೆ ಬೇಕು. ನೋಡಿ, ನಾನು ಕೇಳಿದೆ, ಈಗ 5ನೇ ತರಗತಿಯ ಪರಿಸರ ಮಾತಾಡ್ತಾ ಇದೆ. ಮಾತಾಡೋದು ಬೇಡ ಅಂದರೆ ನಾನು ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಲ್ಲುತ್ತೆ. ನೋಡಿ, ಈಗ ನಾನು 5th ಸ್ಟ್ಯಾಂಡರ್ಡ್ ಟೈಪ್ ಮಾಡಿದ್ದೀನಿ. ಆವಾಗ ಬಾಯಲ್ಲಿ ಹೇಳಿದಾಗೂ ಬರುತ್ತೆ, ಈ ಥರ ಫಾರ್ಮ್ಯಾಟಲ್ಲಿ ಬರುತ್ತೆ. ಆರ್ ನಾವು ಇದು ಟೈಪ್ ಮಾಡಿದ್ದೀನಿ. ನೋಡಿ, 5th ಸ್ಟ್ಯಾಂಡರ್ಡ್ SA2 ಕ್ವೆಶನ್ ಪೇಪರ್ ಫಾರ್ 40 ಮಾರ್ಕ್ಸ್ ವಿತ್ 24 ಕ್ವೆಶನ್ಸ್ ಆ್ಯಂಡ್ ಸೆಪ್ರೇಟ್ ಆನ್ಸರ್ ಕೀಸ್ ಇನ್ ಟೈಪ್ಡ್ ಫಾರ್ಮ್ಯಾಟ್ ಟು ಗೆಟ್ ಪ್ರಿಂಟ್ ಇನ್ ಕನ್ನಡ ಮೀಡಿಯಮ್ ಅಂತ ಕೊಟ್ಟಿದ್ದೀನಿ. ಯಾಕೆಂದರೆ ಅದು ಇಂಗ್ಲೀಷ್ ಮೀಡಿಯಮಲ್ಲಿ ಬರುತ್ತೆ. ಅಪ್ಪಿತಪ್ಪಿ ಏನಾದ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಬಂದರೆ ನೀವು ಅದನ್ನೇ ಕ್ವೆಶನ್ ಟೈಪ್ ಮಾಡಿಬಿಟ್ಟು ಇನ್ನು ಕನ್ನಡ ಮೀಡಿಯಮ್ ಅಂತ ಕೊಟ್ಟಾಗ ಖಂಡಿತ ಅಂತ ಬಂದ್ಬಿಟ್ಟು ಇಲ್ಲಿ ಬಂದಿದೆ ನೋಡಿ, ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂತ ಬಂದಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಬಂದಿದೆ. ಈ ಥರ ಎಲ್ಲ ಕ್ವೆಶನ್ಸ್ ಬಂದಿದೆ ನೋಡಿ, ಇದೆಲ್ಲ ಕ್ವೆಶನ್ಸ್ ಬಂದಿದೆ. ಅದಾದಮೇಲೆ ನೆಕ್ಸ್ಟು ಎಲ್ಲ ಅಂಕಗಳಿಗೂ ಬಂದಿದೆ, ಉತ್ತರ ಕೀಲಿನೂ ಬಂದಿದೆ. ಇದನ್ನು ನಾವು ಇಲ್ಲೇನೇ ಏನು ಮಾಡ್ಬೋದು, ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಬೋದು. ಆರ್ ಎಲ್ಸ್ ನಾನು ಇನ್ನೊಂದು ಸತಿ ಹೇಳಿದ್ನಲ್ವ, ಕಂಪ್ಯೂಟ್ರಲ್ಲಿ ತೋರಿಸ್ತೀನಿ. ನೋಡಿ ಮೊಬೈಲಲ್ಲಿ ಮಾಡಿದೆ ಅಲ್ವಾ, ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ನಾನು ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಜೆಮಿನಿ ಓಪನ್ ಮಾಡಿದ್ದೀನಿ. ನೋಡಿ, ಜೆಮಿನಿ ಓಪನ್ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಜೆಮಿನಿ ಅಂತ ಕೊಟ್ಟ ತಕ್ಷಣವೇ ಅದು ಓಪನ್ ಆಗುತ್ತೆ. ಗೂಗಲ್ ಸರ್ಚಲ್ಲಿ ಫಸ್ಟ್ ಇದು ನೋಡ್ಬೋದು. ಬೇಕಾದರೆ ನಾವು ಗೂಗಲ್ ಸರ್ಚಲ್ಲಿ ನಾವು ಜೆಮಿನಿ ಅಂತ ಕೊಟ್ಟಾಗ ಬರುತ್ತೆ, ಓಪನ್ ಆಗುತ್ತೆ. ಜೆಮಿನಿ ಗೂಗಲ್ ಸರ್ಚ್ ಕೊಟ್ಟಾಗ ಇದೇನೇ ವೆಬ್ಸೈಟು ಆಟೋಮ್ಯಾಟಿಕ್ಕಾಗಿ ಓಪನ್ ಆಗುತ್ತೆ.
ಅದು ಮೇಲ್ಗಡೆ ಸೆಲೆಕ್ಟ್ ಮಾಡಬೇಕು. ಆಸ್ಕ್ ಜೆಮಿನಿ 3 ಅಂತ ಬರುತ್ತೆ. ಇಲ್ಲಿ ನೋಡಿ, ಮತ್ತು ನಾವು ಯಾವ ವೆಬ್ಸೈಟ್ ಯಾವ ಗೂಗಲ್ ಇದ್ರನ್ನ ನಾವು ಸೆಲೆಕ್ಟ್ ಮಾಡಿರ್ತೀವಿ ಅಕೌಂಟು, ಫೋನಲ್ಲಿ ನಮ್ಮ ಗೂಗಲ್ ಅಕೌಂಟ್ ಯಾವುದಿತ್ತು ಅದೇ ಗೂಗಲ್ ಅಕೌಂಟ್ನೇ ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ನಮ್ಮದು ಸರ್ಚ್ ಹಿಸ್ಟ್ರಿ ಎಲ್ಲ ಬರೋಲ್ಲ. ಇಲ್ಲಿ ನಾನು ಬೇರೆ ಇತ್ತು, ಸೊ ನಾನು ಫೋನಲ್ಲಿ ಯಾವುದಿತ್ತು ಆ ಅಕೌಂಟನ್ನೇ ಸೆಲೆಕ್ಟ್ ಮಾಡಿದೆ. ಆಮೇಲೆ ನಮ್ಮ ಸೆಲೆಕ್ಟ್ ಮಾಡಿದ ತಕ್ಷಣ ನಾವು ಫೋನಲ್ಲಿ ಏನೇನು ಇದ್ವಿ ಅದೆಲ್ಲ ಲೆಫ್ಟಲ್ಲಿ ಬರುತ್ತೆ. ಚಾಟ್ಸ್ ಏನೇನು ಚಾಟ್ ಮಾಡಿದ್ವಿ ನಾವು ಅದೆಲ್ಲದು ಬರುತ್ತೆ. ಆರೆಲ್ಸ್ ನೋಡಿ, ಇಲ್ಲಿ ಕಂಪ್ಯೂಟ್ರಲ್ಲಿ ಇಲ್ಲೂ ಅಷ್ಟೇ ಸೇಮ್ ಅದೇ ಬಂದಿರುತ್ತೆ. ಲಾಗಿನ್ ಆದಾಗ ಸೇಮ್ ಬಂದಿರುತ್ತಲ್ವ, ಇದನ್ನು ನಾವೇನು ಮಾಡ್ಕೊಳ್ಬೋದು, ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಬೋದು. ನೋಡಿ, ಇದನ್ನು ಎಕ್ಸ್ಪೋರ್ಟ್ ಟು ಡಾಕ್ಯುಮೆಂಟ್ಸ್ ಅಂದಾಗ ಇಲ್ಲಿ ಕ್ರಿಯೇಟಿಂಗ್ ಡಾಕ್ಯುಮೆಂಟ್ ಬರುತ್ತೆ. ಕ್ರಿಯೇಟಿಂಗ್ ಡಾಕ್ಯುಮೆಂಟ್ ಅಂತ ಬಂದಾದ್ಮೇಲಿಂದ ಇದು ಓಪನ್ ಆಗುತ್ತೆ. ಇಲ್ಲಿ ಓಪನ್ ಡಾಕ್ಯುಮೆಂಟ್ಸ್ ಅಂತ ಆಪ್ಷನ್ ಕೊಡ್ತು. ನಾವು ಅದನ್ನು ಓಪನ್ ಡಾಕ್ಯುಮೆಂಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದಾಗ ನ್ಯೂ ಟ್ಯಾಬಲ್ಲಿ ಓಪನ್ ಆಗುತ್ತಿದ್ದು. ನ್ಯೂ ಟ್ಯಾಬಲ್ಲಿ ಪ್ರಶ್ನೆ ಪತ್ರಿಕೆ ಥರನೇ ಓಪನ್ ಮಾಡುತ್ತೆ. ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ಡಿಲೀಟ್ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಇದು ನಮ್ಮ ಡ್ರೈವಲ್ಲಿ ಸೇವ್ ಆಗಿರುತ್ತೆ. ಕೆಲವೊಂದೊಂದು ತಪ್ಪಿರುತ್ತೆ, ಅದನ್ನು ನಾವು ನೋಡಿಕೊಂಡು ಎಡಿಟ್ ಮಾಡ್ಕೊಬೇಕು. ಫುಲ್ಲು ಎಲ್ಲ ಟೈಪ್ ಮಾಡೋಕ್ಕಿಂತ ಬೆಟರ್ ಇದು. ಯಾವುದು ಟೈಪ್ ಮಾಡೋಕ್ಕಿಂತ ಮಧ್ಯೆ ಯಾವ್ದು ತಪ್ಪಿದೆ ಅದನ್ನು ನೋಡಿಕೊಂಡು, ಕೆಲವು ನೋಡಿ ಬಂದಿಲ್ಲ ನೀಟಾಗಿ, ಅವನ್ನೆಲ್ಲ ನಾವೇನು ಮಾಡಬೇಕು, ಸರಿ ಮಾಡ್ಕೊಬೇಕು. ಓಕೆ, ಉತ್ತರ ಕೀಲಿ ಬಂದಿದೆ. ಯಾವುದಾನ ಒಂದೊಂದು ಸರಿ ಇಲ್ಲ ಅಂದಾಗ ಅದನ್ನು ಮಾತ್ರ ಎಡಿಟ್ ಮಾಡ್ಕೊಬೋದು. ಇಲ್ಲಿ ಪೂರ್ತಿ ಆಯಿತು. ಸೊ ಇದನ್ನು ನಾವು ಈ ಪ್ರಶ್ನೆ ಪತ್ರಿಕೆನ ನೀಟಾಗಿ ಇಲ್ಲೇ ಎಡಿಟ್ ಮಾಡ್ಕೊಂಡು ಬೇಕಾದ್ರೆ ಪ್ರಿಂಟ್ ತೊಗೊಬೋದು, ಆರೆಲ್ಸ್ ಇದನ್ನು ಸಾಫ್ಟ್ ಕಾಪಿಯಾಗಿ ಮೇಂಟೈನ್ ಮಾಡ್ಬೋದು. ಸೊ ಈಗ ನೋಡಿ, ನಾನು ಗೂಗಲ್ ಜೆಮಿನಿ ಓಪನ್ ಮಾಡಿದ್ದೀನಿ. ಈಗ ನನಗೆ ಯಾವಾಗೂ ಅದು ಕೊಡೋಂಥ ಪ್ರಶ್ನೆ ಪತ್ರಿಕೆ ನನಗೆ ಇಷ್ಟ ಆಗಲ್ಲ. ಸೊ ನಾನೇನು ಮಾಡಬೇಕು, ನಾನೇ ಕೊಟ್ಟಿದ್ದೀನಿ, ನಮ್ಮ ಹುಡುಗರಿಗೆ ನಾನು ಕೊಟ್ಟಿದ್ದೀನಿ, ಕ್ವೆಶನ್ಸ್ನ ಕೊಟ್ಟಿದ್ದೀನಿ. ಬಟ್ ನಾನು ಬರ್ಕೊಂಡಿಲ್ಲ ನನ್ನ ಬುಕ್ಕಲ್ಲಿ. ಅದನ್ನು ನಾನು ಸಾಫ್ಟ್ ಕಾಪಿಗೆ ತರಬೇಕು. ಅದನ್ನು ಯಾವ ಥರ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ಓಪನ್ ಮಾಡಿದ್ಮೇಲಿಂದ ಇಲ್ಲಿ ನನಗೇನು ಬೇಕು ಅಂತ ಕೇಳ್ತಾ ಇದೆ. ಅಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಪ್ಲಸ್ ಒತ್ತಿದ್ರೆ ಗ್ಯಾಲರಿ ಓಪನ್ ಮಾಡ್ಕೊಬೇಕು. ಅಲ್ಲಿ ನಾನೀಗ ಸ್ಟಾರ್ಟಿಂಗ್ 2 ಇವತ್ತು ಹುಡುಗರು ಬರ್ಕೊಂಡಿದ್ದಿದ್ರು ನಾನು ಫೋಟೋ ತೆಕ್ಕೊಂಬಂದಿದ್ದೆ. ಅವೆರಡರನ್ನು ಫೋಟೋಸ್ ತಗೊಂಡು ಡನ್ ಅಂತ ಕೊಡ್ತೀನಿ. ಡನ್ ಅಂತ ಕೊಟ್ಟಾಗ ಫೋಟೋಗಳು ಇಲ್ಲಿ ಲೋಡ್ ಆಗುತ್ತೆ. ಆಮೇಲೆ ನಾನು ಇಲ್ಲಿ ಮೈಕ್ ಬಟನ್ ಇದೆಯಲ್ಲ, ಮೈಕ್ ಬಟನನ್ನು ಒತ್ಬಿಟ್ಟು ಏನಂತ ಕೇಳ್ತೀನಿ ಅಂತ ನೋಡಿ, ಈ FA4 ಪ್ರಶ್ನೆ ಪತ್ರಿಕೆಯನ್ನು ಟೈಪ್ಡ್ ರೂಪಕ್ಕೆ ತೆಗೆದುಕೊಂಡು ಬಾ ಮತ್ತು ಉತ್ತರ ಕೀಲಿಯನ್ನು ಕೊಡು. ಖಂಡಿತ ನೀವು ನೀಡಿದ ಚಿತ್ರಗಳಲ್ಲಿರುವ ಕನ್ನಡ ಗಣಿತ ಪ್ರಶ್ನೆ ಪತ್ರಿಕೆಯನ್ನು FA4 ಇಲ್ಲಿ ಟೈಪ್ ಮಾಡಲಾಗಿದೆ ಮತ್ತು ಅದಕ್ಕೆ ಸೂಕ್ತವಾದ ಉತ್ತರಗಳನ್ನು ನೀಡಲಾಗಿದೆ. FA4 ಗಣಿತ ನಮಗೆ ವಾಯ್ಸ್ ಬೇಡ ಅಂತಂದರೆ ಅಲ್ಲಿ ಮೇಲ್ಗಡೆ ಪಾಸ್ ಬಟನ್ ಥರ ಇತ್ತಲ್ಲ, ಅದನ್ನು ಒತ್ತಿ ವಾಯ್ಸನ್ನು ತೆಗಿಬೋದು. ಇಲ್ಲಿ ನೋಡಿ ಬಂದಿದೆ. ಈಗ ನನಗೆ ಟೈಪ್ ಮಾಡಿದ್ದು ನೋಡಿ, ನಾವು ಫಸ್ಟ್ ಆಗಿದ್ದರೆ ಎಷ್ಟು ಇದು ಮಾಡಬೇಕಾಗಿತ್ತು, ಎಲ್ಲದನ್ನೂ ಟೈಪ್ ಮಾಡಬೇಕಾಗಿತ್ತು. ಬಟ್ ನನಗೀಗ ಏನಂದು ಎಲ್ಲದನ್ನೂ ನಾನು ಬರೆದಿದ್ದನ್ನು ಇಲ್ಲಿ ಬಂದಿದೆ. ಓಕೆ, ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಕೆಲವೊಂದೊಂದು ತಪ್ಪು ಬರುತ್ತೆ. ಯಾಕೆಂದರೆ ಇದು ಮನುಷ್ಯರಲ್ದಲ್ಲೇ ಇರೋದ್ರಿಂದ ಸ್ವಲ್ಪ ಯಾವಾಗನ ಚೇಂಜಸ್ ಇರುತ್ತೆ. ಸೊ ಒಂದು ಸತಿ ವೆರಿಫೈ ಮಾಡ್ಕೊಳ್ಳಿ. ಬರೀ ಡಾಕ್ಯುಮೆಂಟೇಷನ್ಗೆ ಇಡ್ತೀನಿ ಅಂತಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಕ್ವೆಶನ್ ಪೇಪರ್ನ ನೀವು ಟೈಪ್ ಮಾಡೋ ಬದಲು ಇದರಿಂದ ತೆಕ್ಕೊತಾ ಇದ್ದೀನಿ ಅಂದಾಗ ಏನು ಮಾಡಬೇಕು, ಒಂದು ಸತಿ ವೆರಿಫೈ ಮಾಡಬೇಕು. ನೀವು ಬರೆದಿದ್ದೇ ಬಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು ಒಂದು ಸತಿ ಕ್ವೆಶನ್ಸ್ನ ಎಲ್ಲ ನೋಡ್ಕೊಬೇಕು. ಆ್ಯಂಡ್ ಇದಾದಮೇಲಿಂದ ನೆಕ್ಸ್ಟು ನಾವು ಇದನ್ನು ಕಾಪಿ ಮಾಡ್ಕೊಬೇಕು. ಕೆಳಗಡೆ ಇಲ್ಲಿ ಕಾಪಿ ಬಟನ್ ಇದೆಯಲ್ಲ, ಕಾಪಿ ಮಾಡ್ಕೊಳ್ಬೋದು. ಅಥವಾ ನಾನು ಇದನ್ನೇ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ. ಲ್ಯಾಪ್ಟಾಪಲ್ಲಿ ತೊಗೊಂಡ್ರೆ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ನಾನೀಗ ಫೋನಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನೇ ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಹೊಸ ಡಾಕ್ಯುಮೆಂಟೇ ಕ್ರಿಯೇಟ್ ಆಗುತ್ತೆ. ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ನಾವು ಪ್ರೆಸ್ ಮಾಡಿದಾಗ ಡಾಕ್ಯುಮೆಂಟೇ ಕ್ರಿಯೇಟ್ ಆಗುತ್ತೆ. ನನ್ನ ಫೋನಲ್ಲಿ ಕ್ರಿಯೇಟ್ ಆಗ್ತಿಲ್ಲ, ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ. ಫೋನಲ್ಲಿ ಏನೇನು ಇದ್ವಿ ಅದೆಲ್ಲ ಲೆಫ್ಟಲ್ಲಿ ಬರುತ್ತೆ. ಚಾಟ್ಸ್ ಏನೇನು ಚಾಟ್ ಮಾಡಿದ್ವಿ ನಾವು ಅದೆಲ್ಲದು ಬರುತ್ತೆ. ಈಗ ನಮ್ಮದು ಫಸ್ಟಿಗೆ ನೋಡೋಣ ಏನಂತಿದೆ. ಈ FA4 ಪ್ರಶ್ನೆ ಪತ್ರಿಕೆಯನ್ನು ಟೈಪ್ ಮಾಡು ಮತ್ತು ಉತ್ತರ ಕೀಲಿಗಳನ್ನು ಕೊಡು ಅಂತ ಕೇಳಿದ್ವಿ. ಸೊ ಇಲ್ಲಿ ನೋಡಿ ಬಂದಿದೆ. ಸೇಮ್ ನಾವೇನೇನು ಕೇಳಿದ್ವಿ, ಫೋಟೋ ಅಪ್ಲೋಡ್ ಮಾಡಿರೋದು ಅದೆಲ್ಲ ಅದನ್ನೂ ಬಂದಿದೆ. ಸೊ ನಮಗೆ ನೋಡಿ ಇಲ್ಲಿ ಬಂದಿದೆ. ನಾವು ಇದನ್ನು
ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಬೋದು, ಅದು ಏನು ತೊಂದರೆ ಇಲ್ಲ. ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಆರ್ ಎಲ್ಸ್ ನಾವಿಲ್ಲಿ ಏನು ಮಾಡ್ತಾಯಿದ್ದೀನಿ ನೋಡಿ, ಫುಲ್ಲು ಕೆಳಗೆ ಹೋಗಿದ್ದೀನಿ. ಉತ್ತರ ಕೀ ಅದೆಲ್ಲ ಆದಮೇಲೆ ಈ ಫುಲ್ಲು ಎಲ್ಲವುದು ಆದಮೇಲಿಂದ ಇಲ್ಲಿ 3 ಡಾಟ್ ಇದೆ ನೋಡಿ, ಇಲ್ಲಿ 3 ಡಾಟ್ ಇದೆ. ಓಕೆನಾ, ಆ 3 ಡಾಟ್ ಹತ್ರ ಹೋಗ್ಬಿಟ್ಟು ನಾನು 3 ಡಾಟ್ ಹತ್ರ ಹೋಗಿ ಇಟ್ಟಾಗ ಎಕ್ಸ್ಪೋರ್ಟ್ ಟು ಡಾಕ್ಸ್ ಅಂತ ಬರ್ತಾ ಇದೆ. ನನ್ನ ಫೋನಲ್ಲಿ ಬರ್ತಾ ಇಲ್ಲ ಈ ಆಪ್ಷನ್ನು. ಕೆಲವ್ರ ಫೋನಲ್ಲಿ ಸಿಗ್ಬೋದು, ಅಲ್ಲೇ ಫೋನಲ್ಲೇ 3 ಡಾಟ್ ಒತ್ತಿದಾಗ ಎಕ್ಸ್ಪೋರ್ಟ್ ಟು ಡಾಕ್ಸ್ ಅಂತ ಬರುತ್ತೆ. ಬಟ್ ನನ್ನ ಫೋನಲ್ಲಿ ಬರ್ತಿಲ್ಲ, ನನ್ನ ಲ್ಯಾಪ್ಟಾಪಲ್ಲಿ ಬರ್ತಿದೆ. ಲ್ಯಾಪ್ಟಾಪಲ್ಲಿ ಎಲ್ಲದಕ್ಕೂ ಬರ್ತಾ ಇದೆ. ಈ 3 ಡಾಟ್ ಒತ್ತಿದಾಗ ಎಕ್ಸ್ಪೋರ್ಟ್ ಟು ಡಾಕ್ಸ್ ಅಂತ ಬರುತ್ತೆ. ಎಕ್ಸ್ಪೋರ್ಟ್ ಟು ಡಾಕ್ಸ್ ಅಂತ ಒತ್ತಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಕೆಳಗಡೆ ನೋಡಿ ಕ್ರಿಯೇಟಿಂಗ್ ಡಾಕ್ಸ್ ಅಂತ ಡಾಕ್ಯುಮೆಂಟ್ ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಈಗ ಓಪನ್ ಡಾಕ್ಯುಮೆಂಟ್ ಅಂತ ಒತ್ತಬೇಕು. ಓಪನ್ ಡಾಕ್ಯುಮೆಂಟ್ ಅಂತ ಒತ್ತಿದಾಗ ನೋಡಿ ಇಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಈ ಪ್ರಶ್ನೆ ಪತ್ರಿಕೆನ ಅದು ಏನು ಮಾಡ್ತಾ ಇದೆ, ಟೈಪ್ಡ್ ಫಾರ್ಮ್ಯಾಟ್ಗೆ ತೊಗೊಂಡು ಬಂದು ಕೊಡ್ತಾ ಇದೆ. ಎಕ್ಸ್ಟ್ರಾ ಇದೆ, ನಾವೇನು ಕ್ವೆಶನ್ ಕೇಳಿದ್ವಿ ಅಥವಾ ಅವ್ರು ಏನು ಆನ್ಸರ್ ಹೇಳಿದ್ರು ಅದಿದೆ. ಮತ್ತು ಕೆಲವು ಟೈಪ್ ಆಗಿರಲ್ಲ ನಮಗೆ, ಏನದು ಕೆಲವೊಂದೊಂದು ಮ್ಯಾಥಮೆಟಿಕಲ್ ಇದು ಟೈಪ್ ಆಗಿರಲ್ಲ. ಅದನ್ನು ನಾವು ಸರಿ ಮಾಡ್ಕೊಬೇಕು. ಯೂಶ್ವಲಿ ಯಾವುದಕ್ಕೆ ಅಂದರೆ ಈ ಸುತ್ತಳತೆ ವಿಸ್ತೀರ್ಣ ಆ ಥರದ್ರಲ್ಲಿ ನಮಗೆ ಫಾರ್ಮುಲಾಸ್ ಇರುತ್ತಲ್ಲ, ಆ ಫಾರ್ಮುಲಾಸ್ಗಳು ಟೈಪ್ ಆಗಿರಲ್ಲ. ಅದನ್ನು ಬಿಟ್ಬಿಟ್ಟು ಮಾಮೂಲಿ ನಾವು ಮ್ಯಾಥ್ಸ್ ಬಿಟ್ಬಿಟ್ಟು ಬೇರೆ ಯಾವುದಾದ್ರು ಪರಿಸರ ಆ ಥರದ್ದೆಲ್ಲ ಮಾಡ್ಕೊತಿದ್ದೀವಿ ಅಂದರೆ ಆರಾಮಾಗಿ ಮಾಡ್ಕೊಬೋದು. ನಾನು ಇಲ್ಲಿ ಎಷ್ಟೊಂದು ಮಾಡಿದ್ದೀನಿ, ಓಕೆ, ಅದನ್ನು ತೋರಿಸ್ತೀನಿ. ಅದನ್ನು ಇದು ಮಾಡ್ಕೊಬೋದು. ಇದನ್ನು ನೀವು ಡೈರೆಕ್ಟಾಗಿ ಕ್ವೆಶನ್ ಪೇಪರ್ನ ಬರೀ ಕ್ವೆಶನ್ ಪೇಪರ್ ಇಟ್ಕೊಂಡು ಇನ್ನು ಮಿಕ್ಕದನ್ನೆಲ್ಲ ಇಲ್ಲಿ ಎಂಟರ್ ಹೊಡೆದ್ರೆ ಬೇರೆ ಪೇಜ್ಗೆ ಹೋಗುತ್ತೆ. ಬರೀ ಕ್ವೆಶನ್ ಪೇಪರ್ನ ಇಟ್ಕೊಂಡು ಪ್ರಿಂಟ್ ತೆಕ್ಕೊಂಡು ನೀವು ಹಂಗೇನೆ ನಿಮಗೆ ಅಲೈನ್ಮೆಂಟ್ ಸರಿ ಇದೆ ಅಂತಂದರೆ ಏನು ಮಾಡಬಹುದು, ಪ್ರಿಂಟ್ ತೆಗೆಸ್ಕೊಬೋದು. ಓಕೆನಾ, ಈ ಥರ ಅಲೈನ್ಮೆಂಟ್ ಸರಿ ಇದ್ದರೆ ನೀವು ಪ್ರಿಂಟ್ ತೆಗೆಸ್ಕೊಬೋದು. FA4 ಗಣಿತ ಪ್ರಶ್ನೆ ಪತ್ರಿಕೆ ನಿಮ್ಮ ಸ್ಕೂಲ್ ಹೆಸರು ಇದು ಹಾಕ್ಕೊಂಡು ನೀವು ಅಷ್ಟೊಂದು ಟೈಪ್ ಮಾಡೋದು ತಪ್ಪುತ್ತೆ. ಓಕೆ, 4ನೇ ತರಗತಿ ಗಣಿತ ಗುಣಾಕಾರ ಪಾಠಕ್ಕೆ LBA ಪ್ರಶ್ನೆ ಪತ್ರಿಕೆ 15 ಅಂಕಗಳಿಗೆ ತಯಾರಿಸಿಕೊಡು, ಜೊತೆಗೆ ಉತ್ತರ ಕೀಲಿಯನ್ನು ನೀಡು. ನೋಡಿ ಈಗ ಹೇಳಿದೆ ನಾನು, ಅದು ಖಂಡಿತ 4ನೇ ತರಗತಿಯ ಗಣಿತ ಪಾಸ್ ಒತ್ತಿ. ಓಕೆನಾ, ಇಲ್ಲಿ ನೋಡಿ 4ನೇ ತರಗತಿಯ ಏನು ಗುಣಾಕಾರ ಪಾಠ 15 ಅಂಕಗಳಿಗೆ ಕೊಡ್ತಾಯಿದೆ. ನೋಡಿ ಇಲ್ಲಿ ಯಾವ್ದು ಕೊಡ್ತಾಯಿದೆ, ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದೆ, ಬಿಟ್ಟ ಸ್ಥಳ ಕೊಟ್ಟಿದೆ, ಗುಣಾಕಾರ ಕೊಟ್ಟಿದೆ, ಗುಣಿಸಿ ಅಂತೆಲ್ಲ ಇದೆಯಲ್ಲ ಅದು ಕೊಟ್ಟಿದೆ. ಆಮೇಲೆ ಒಂದು 3 ಅಂಕದ ಪ್ರಶ್ನೆನೂ ಕೊಟ್ಟಿದೆ, ಮತ್ತು ಉತ್ತರ ಕೀಲೂ ಕೊಟ್ಟಿದೆ. ಆಯಿತಾ, ಇದ್ರನ್ನ ನಾವು ಏನು ಮಾಡ್ಬೋದು, ಇಲ್ಲಿ ಕಾಪಿ ಅಂತಿದೆಯಲ್ವ ನೋಡಿ, ಕಾಪಿ ಸೆಂಡ್ ಟು ಡಿವೈಸ್ ಅಂತಿದೆ. ನೀವು ಇದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಬೋದು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ. ಆರ್ ಎಲ್ಸ್ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ಹುಡುಗರಿಗೆ ಕೊಡಬಹುದು, ಅಥವಾ ನೀವು ಸ್ಕ್ರೀನ್ಶಾಟು ಹೊಡ್ಕೊಬೋದು. ಇದನ್ನು ಏನು ಮಾಡಿ, ನೀವು ಪ್ರಿಂಟ್ ತೆಕ್ಕೊಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಅದ್ರೂ ಪ್ರಿಂಟೌಟು ತೆಕ್ಕೊಬಹುದು. ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಯಾವ ರೀತಿ ನಾವು 2 ನಿಮಿಷದಲ್ಲಿ FA ಆಗಿರ್ಬೋದು, SA ಆಗಿರಬಹುದು ಅಥವಾ LBA ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸೋದು ಅಂತ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಿಮ್ಮ ಕಲಿಕೆಯ ಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.